ಸರ್ ರಾತ್ರಿ ಎಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್? ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಶಾಹಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತ ಹಾಗೆ ಗಾಯ ಆಗಿದೆ ಸರ್. ಲೆಕ್ಕ ಚುಕ್ತ ಹಾಗೆ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆಯಾ ಸರ್? ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿ ತಗೊಂಡಿಗೆ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ. ಮತ್ತು ಸಿಟಿ ರವಿ ಮಾತಾಡೋದು ಜನಪ್ರತಿನಿಧಿ ಬೆಳಗಾವಿ ಕಡೆ ಆ ರೀತಿ ನಡೆಸ್ಕೊಂಡಿಲ್ಲ. ಅಂಕಲ್ಗೆ ಸರ್ ರಾತ್ರಿ ಎಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್? ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಶಾಹಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತ ಹಾಗೆ ಗಾಯ ಆಗಿದೆ ಸರ್. ಲೆಕ್ಕ ಚುಕ್ತ ಹಾಗೆ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆಯಾ ಸರ್? ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿ ತಗೊಂಡಿಗೆ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ. ಮತ್ತು ಸಿಟಿ ರವಿ ಮಾತಾಡೋದು ಜನಪ್ರತಿನಿಧಿ ಬೆಳಗಾವಿ ಕಡೆ ಆ ರೀತಿ ನಡೆಸ್ಕೊಂಡಿಲ್ಲ. ಅಂಕಲ್ಗೆ ಸರ್ ರಾತ್ರಿ ಎಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್? ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಶಾಹಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತ ಹಾಗೆ ಗಾಯ ಆಗಿದೆ ಸರ್. ಲೆಕ್ಕ ಚುಕ್ತ ಹಾಗೆ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆಯಾ ಸರ್? ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿ ತಗೊಂಡಿಗೆ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ. ಮತ್ತು ಸಿಟಿ ರವಿ ಮಾತಾಡೋದು ಜನಪ್ರತಿನಿಧಿ ಬೆಳಗಾವಿ ಕಡೆ ಆ ರೀತಿ ನಡೆಸ್ಕೊಂಡಿಲ್ಲ. ಅಂಕಲ್ಗೆ ಸರ್ ರಾತ್ರಿ ಎಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್? ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಶಾಹಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತ ಹಾಗೆ ಗಾಯ ಆಗಿದೆ ಸರ್. ಲೆಕ್ಕ ಚುಕ್ತ ಹಾಗೆ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆಯಾ ಸರ್? ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿ ತಗೊಂಡಿಗೆ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ. ಮತ್ತು ಸಿಟಿ ರವಿ ಮಾತಾಡೋದು ಜನಪ್ರತಿನಿಧಿ ಬೆಳಗಾವಿ ಕಡೆ ಆ ರೀತಿ ನಡೆಸ್ಕೊಂಡಿಲ್ಲ. ಅಂಕಲ್ಗೆ